ನೋಡಿದ್ದೀರಾ. ಸೊ ಈಗ ನಾನಿದ್ದೀನಿ CBS ಅಲ್ಲಿ. ಈಗ ನಾನು, ಪವಿ, ಕಿಶೋರ್, ಪುಷ್ಪ, ದೀಪ ಇಷ್ಟು ಜನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತೀವಿ, ಹೆಂಗೆ ಇರ್ತೀವಿ ಅಂತ ಎಲ್ಲ ಬ್ಲಾಗ್ ಮಾಡ್ತೀವಿ. ನಾವೆಲ್ಲರೂ CBS ಅಲ್ಲಿದ್ವು. ನನ್ನ ಫ್ರೆಂಡ್ ಇನ್ನೂ ದೀಪ ಬಂದಿರಲಿಲ್ಲ. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಫೋನಲ್ಲಿ ಫುಲ್ ಬ್ಯುಸಿಯಾಗಿದ್ದರು. ಆಮೇಲೆ ಅವಳು ಬಂದಿದ್ದ ತಕ್ಷಣ ಬಸ್ ಬಂತು. ಬಸ್ಸಲ್ಲಿ ಹತ್ಕೊಂಡ್ವಿ. ಇಲ್ಲಿನ ಪವಿ ನಗ್ತಾಯಿದ್ಲು. ಏನಕ್ಕೆ ಅಂದರೆ ಅವ್ನು ಮುಖ ಮುಚ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ಲು. ಸೊ ಅದಕ್ಕೋಸ್ಕರ ಹೌದಾ ಅಂದ್ಕೊಂಡು ಸುಮ್ಮನಾದೆ. ನನ್ನ ಪಕ್ಕನೇ ದೀಪನೂ ಕೂತಿದ್ಲು. ಸರಿ ಆಯಿತು ಅಂತ ಹೇಳಿ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ವ್ಯೂ ಪಾಯಿಂಟ್ ಬರೋದು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಬಟ್ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಅದು ಫುಲ್ಲು ಗಿಡ ಎಲ್ಲ ಬೆಳ್ಕೊಂಡಿತ್ತು. ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಅದಷ್ಟೇ ಆಗಿದ್ದು. ಅಲ್ಲಿ ಪಕ್ಕದ ಕಿಟಕಿ ಪಕ್ಕನೇ ಕಿಶೋರ್ ಇದ್ದ. ಸೊ ಅದಕ್ಕೋಸ್ಕರ ಅವ್ನು ಮುಚ್ಕೊಂಡಿದ್ದ ಪೂರ್ತಿ. ಸರಿ ಆಯಿತು ಅಂತ ಹೇಳಿ ಆಮೇಲೆ ನೋಡಿದ್ರೆ ಅಂತೂ ಚಾಮುಂಡಿ ಬೆಟ್ಟ ಬಂದಾದಮೇಲೆ ನಾನು ಕಿಶೋರ್ ಲಾಸ್ಟಲ್ಲಿ ಹೋಗೋದ ಅಂದ್ಬಿಟ್ಟು ಇನ್ನೂ ಹಂಗೆ ಕೂತ್ಕೊಂಡೇ ಇದ್ವು. ಪಕ್ಕನೇ ಪುಷ್ಪನೂ ಇದ್ಲು. ಸರಿ ಆಯಿತು ಬಾ ಹೋಗೋಣ ಅಂತ ಕಿಶೋರ್ ಎದ್ದ. ನಾನು ಸರಿ ಆಯಿತು ಬಮ್ಮ ಅಂತ ಅಂದ್ಕೊಂಡು ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಬಾಗಿಲು ತೆಗೆಯೋದಕ್ಕೂ ಮುಂಚೆ ತುಂಬ ಜನ ಬಂದು ನಿಂತ್ಕೊಬಿಡ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇಳಿಯೋದಕ್ಕೂ ಜಾಗ ಬಿಡಲ್ಲ. ನೋಡಿ ನಾನು ಇನ್ನೂ ಇಳಿತಾ ಇದ್ದೀನಿ, ಆಗಲೇ ಹತ್ಕೊ ಬರ್ತಾ ಇದ್ದಾರೆ. ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಆದೆ. ಫೈನಲಿ ಈಗ ನಾವು ಬಂದಿರೋದು ಚಾಮುಂಡಿ ಬೆಟ್ಟಕ್ಕೆ. ಎಲ್ಲರೂ ಸೇರಿದ್ದೀವಿ. ಈಗ ನಾವು ನೋಡಿ ಅಂಗಡಿಗಳೆಲ್ಲ ಇದೆಯಲ್ಲ. ಇವತ್ತು ಸಂಡೇ ಅಲ್ವಾ, ಇವತ್ತು ಸಂಡೇ ಇರೋದ್ರಿಂದ ಫುಲ್ ರಶ್ ಇದೆ. ಏನು ಮಾಡೋಕ್ಕಾಗಲ್ಲ. ನಾನು ಹಿಂದೆ ಹಂಗೆ ನೀವು ನಾವು ಹಾಗೆ ಇಲ್ಲಿ ಬಂದು ಕೀ ಬಂಚಸ್ಸು, ಚಿಕ್ಕ ಚಿಕ್ಕ ಟಾಯ್ಸ್ ಎಲ್ಲ ತುಂಬ ಕ್ಯೂಟಾಗಿತ್ತು. ಮತ್ತು ತುಂಬ ಬಿಸಿಲು ಕೂಡ ಇತ್ತು. ನಾನು ಕಿಶೋರ್ ಹಿಂದ್ಗಡೆ ನೋಡ್ಕೊಂಡು ನಕ್ಕೊಂಡು ಹಾಗೆ ಬರ್ತಾಯಿದ್ದು. ನನ್ನ ಫ್ರೆಂಡ್ ದೀಪ, ಪುಷ್ಪನೂ ಹಾಗೆ ಹೋಗ್ತಾಯಿದ್ರು. ಅವಿನೂ ಮುಂದೆ ಫುಲ್ ಹೊಂಟೋಗಿದ್ಲು. ಆಮೇಲೆ ಇದು ಏನಂತ ಇದಕ್ಕೆ ಡ್ರೀಮ್ ಕ್ಯಾಪ್ಚರ್ ಅಂತ ಏನೋ ಹೇಳ್ತಾರೆ ಸಮಥಿಂಗು. ತುಂಬ ಚೆನ್ನಾಗಿತ್ತು. ಈಗಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ವು. ಚೆನ್ನಾಗಂದರೆ ಚೆನ್ನಾಗಿತ್ತು. ಆಮೇಲೆ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಹಂಗೆ ಎಲ್ಲರೂ ನೋಡ್ಕೊಂಡು ಹೋಗಬೇಕಾದ್ರೆ ಮತ್ತೆ ಅಲ್ಲಿ ನಿಮಗೆ ಏನೇನು ಅಂದರೆ ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಸಿಗುತ್ತೆ. ಮತ್ತು ಈಗ ಮನೆ ಡೆಕೋರೇಷನ್ ಮಾಡ್ಬೇಕಾದ್ರೆ ಎಲ್ಲ ಥರನೂ ಸಿಗುತ್ತೆ. ಮತ್ತು ಇವನು ಕಿಶೋರ್ ನೋಡ್ಬಿಟ್ಟು ಮೇಘ ಇಲ್ಲಿ ನೋಡಿಲ್ಲ ಅಂದ್ಬಿಟ್ಟು ಅದನ್ನ ಇದು ಮಾಡ್ದೆ. ಅದು ಪ್ರೆಸ್ ಮಾಡ್ತಾಯಿದ್ರೆ ಕೀ ಅಂತ ಸೌಂಡ್ ಆಗುತ್ತೆ ಗೈಸ್ ಅದನ್ನ. ಆಮೇಲೆ ಈ ಥರ ಇದೆಲ್ಲ ಕಾರಿಯೆಲ್ಲ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲೆಲ್ಲ ಟಾಯ್ಸ್ ಇತ್ತಲ್ಲ, ಇದೆಲ್ಲ 100 ರುಪೀಸ್ ಅಂತ ಹೇಳ್ತಾಯಿದ್ರು. ಸೊ ಅದೆಲ್ಲ 100 ರುಪೀಸೇ ಅಂತೆ. ಮತ್ತು ಈ ಥರ ದೇವ್ರ ಮನೆ ಸಾಮಾನುಗಳು ಮತ್ತು ಚಿಕ್ಕ ಚಿಕ್ಕ ವಿಗ್ರಹಗಳು ಅದೆಲ್ಲ ಇತ್ತು. ಮತ್ತು ನಿಮಗೆ ಶೋಕೇಸ್ಗೆ ಇಡೋದಕ್ಕೆ ಏನಾರು ಟಾಯ್ಸ್ ಬೇಕಂದರೆ ಆ ಥರ ಎಲ್ಲ ಇತ್ತು. ಚೆನ್ನಾಗಿತ್ತು. ಏನಂತಾರೆ ಇಲ್ಲಿಗೆ ಬಂದರೆ ಗೈಸ್ ನೀವು ಫುಲ್ ಶಾಪಿಂಗ್ ಮಾಡ್ಕೋಬೋದು. ಅಂದರೆ ದೇವಸ್ಥಾನದ ಚಾಕ್ಲೇಟ್ಸ್, ಸ್ವೀಟ್ಸು, ಈಗ ಚಿಕ್ಕ ಮಕ್ಕಳಿಗೆ ಟಾಯ್ಸ್ ಅದೆಲ್ಲ ಇರುತ್ತೆ. ಮತ್ತು ಈಗ ಗನ್ನು, ಆಮೇಲೆ ಈಗ ಆಟ ಆಡೋದಕ್ಕೆ ಏನಾದರೂ ಕಾರು, ಆಮೇಲೆ ಮನೆಗೆ ಇಲ್ಲಿ ಈ ಥರ ಇದು ಗೊತ್ತಲ್ಲ, ಹಿಂಗಂದ್ರೆ ಈ ಥರ ಸೌಂಡ್ ಬರುತ್ತಲ್ಲ, ಈ ಥರ ಚೆನ್ನಾಗಿದೆ. ಇದೆಲ್ಲ ಬಂದು ತಗೋಬೋದು ಗೈಸ್ ನೀವು ಬೇಕಾದರೆ. ಇವಾಗಂತೂ ಅಲ್ಲಿ ಬಟ್ಟೆಗಳು ವ್ಯಾಪಾರ ಮಾಡೋದು ಇಟ್ಕೊಂಡಿದ್ದಾರೆ. ಸೊ ನಾನು ನೋಡಿರಲಿಲ್ಲ. ಆಮೇಲೆ ನೋಡಿ ಶಾಕ್ ಆಯಿತು. ಏನಪ್ಪ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಬೇರೆ ದೂರದಿಂದ ಎಲ್ಲರೂ ಬರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಮೇ ಬಿ ಇಟ್ಕೊಂಡಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ಪೂಜೆ ಸಾಮಾನು ಇಲ್ಲೂ ತೊಗೋಬೋದು. ಹಾಗೆ ಮುಂದೆ ಹೋದರೆ ಅಲ್ಲೂ ತೊಗೋಬೋದು. ನಾವೇನು ಪೂಜೆ ಸಾಮಾನು ಏನು ತೊಗೊಳ್ಳಿಲ್ಲ. ಜಸ್ಟ್ ಹೋಗಿ ದೇವ್ರ ನೋಡ್ಕೊಂಬರೋದ ಅಂತ ಅಂದ್ಕೊಂಡ್ವು. ಬಟ್ ಅಲ್ಲಿ ಆ ಥರ ಆಗಲಿಲ್ಲ. ಏನಕ್ಕೆ ಅಂದರೆ ಫುಲ್ ರಶ್ ಅಂದರೆ ರಶ್ ಇತ್ತು. ನಾವು ಏನಾರು ನಿಜವಾಗ್ಲೂ ಏನಾರೋ ಹೊಂಟೋಗ್ಬಿಟ್ಟಿದ್ದಿದ್ರೆ ದೇವಸ್ಥಾನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಬಟ್ ಏನಂದರೆ ಫುಲ್ ರಶ್ ಇದೆ. ಒಳಗಡೆ ಹೋದರೆ ಹಿಂಗೆ ಬರೋದೇ ರಾತ್ರಿ. ನೈಟ್ ಬರೋದು ಅಂತಿದ್ದೀವಿ.
ನೈಟ್ ಎಲ್ಲ ಬರೋದಕ್ಕಾಗೋದಿಲ್ಲ. ಈಗ ಬಂದಿದ್ದೀವಿ, ಬಟ್ ನೋಡಿಬೇಕಾದ್ರೆ ಎಷ್ಟು ಜನ ಅವ್ರೆ ಅಂದರೆ ಇರಿ. ತುಂಬ ಜನ ಇದ್ದರು, ಒಳಗಡೆ ಹೋಗೋದಕ್ಕಾಗಲಿಲ್ಲ. ನೀವೇ ಬೇಕಾದರೆ ಈಚೆಯಿಂದನೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಯಪ್ಪ ದೇವ್ರಿಗೆ ಕೇಳಲೇಬೇಡಿ. ಆಮೇಲೆ ಮುಂದೆ ಬಂದು ಏನೋ ಒಂಥರ ಅಲ್ವಾ, ಮುಂದೆ ಹೋಗಿ ನಿಂತ್ಕೊಂಡು ಮೇಲ್ಗಡೆಯಿಂದ ಹೋಗಿ ನೋಡೋಷ್ಟೇ. ಆಮೇಲೆ ಈ ಕಡೆ ಒಂದು ದೇವಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೈ ಮುಗಿದ್ಬಿಟ್ಟು ಈ ಕಡೆ ಬಂದು ಆಮೇಲೆ ನಾವು ಹೋಗಿ ಮುಂದ್ಗಡೆನೇ ಕುಂಕುಮ ಎತ್ತಿ ಇಟ್ಕೊಂಡು ಕೈ ಮುಕ್ಕೊಂಡು ಎಲ್ಲಾದರೂ ಬಂದ್ವಿ ಈ ಕಡೆ. ಗೈಸ್ ತುಂಬ ರಶ್ ಇದೆ. ಅಲ್ಲೋಗಿ ಕುಂಕುಮ ಹಾಕ್ಕೊಂಡು ಒಂದು ಹಂಗೆ ನಮಸ್ಕಾರ ಮಾಡ್ಕೊಂಡು ಬರೋಣ. ಗೈಸ್ ಫುಲ್ಲು ರಶ್ ಇದೆ ಟೆಂಪಲ್, ಇವತ್ತು ಸಂಡೇ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವು ಅಂದರೆ ಈಚೆನೇ ನಿಂತ್ಕೊಂಡು ಕೈ ಮುಕ್ಕೊಂಡು ಕುಂಕುಮ ಇಟ್ಕೊಂಡು ಎಲ್ಲರೂ ಈಗ ಹೊರಟಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಮಲೆ ಮಹದೇಶ್ವರ ದೇವಸ್ಥಾನ ಅಂತ ಒಂದಿದೆ. ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರ್ತೀವಿ. ಯಾಕಂದರೆ ಅಲ್ಲಿ ಅಷ್ಟು ರಶ್ ಇರೋಲ್ಲ. ಮೇನ್ ಚಾಮುಂಡೇಶ್ವರಿ ಅಮ್ಮನ ಹತ್ರ ಮಾತ್ರ ಅಷ್ಟು ತುಂಬ ರಶ್ ಇರುತ್ತೆ. ಅದು ಬಿಟ್ಟರೆ ಇನ್ನು ಆ ಕಡೆ 2 ದೇವಸ್ಥಾನ ಇದೆ, ಅವೆರಡು ಅಷ್ಟು ರಶ್ ಇರೋಲ್ಲ. ನೋಡಿ ಅದೇನೆ ಮಲೆ ಮಹದೇಶ್ವರ ದೇವಸ್ಥಾನ. ಇಲ್ಲಿ ಪೀಸ್ ಆಗಿದೆ. ಅಲ್ಲಿ ಕ್ರೌಡ್ ಗಿಜಿ ಗಿಜಿ ಗಿಜಿ. ಅಲ್ಲಿ ನೋಡಿಬೇಕಾದ್ರೆ ಅಲ್ಲಿ ಗಿಜಿ 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 ಅಂತಿದೆ. ಮತ್ತೇನು ಸಮಾಚಾರ ದೀಪ? ಯಾಕೆ ಲೇಟಾಗಿ ಬಂದೆ? ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು CBS ಅಲ್ಲಿ 1 hour ಕಾಯಿಸೋಳೆ. 10 ಗಂಟೆ 11 ಗಂಟೆಗೆ ಬಂದಿರೋದು, 9 ಗಂಟೆಗೆ ಬಂದ್ಬಿಡ್ತೀನಿ ನಾನು ಅಂದ್ಬಿಟ್ಟು 9:30 ಅಂತ ಎದ್ದಿರೋದು. 9:30 ಎದ್ಬಿಟ್ಟು ಬಂದಾಳೆ ನೋಡಿ ಗಾಯ್ಸ್. ಇಲ್ಲೇ ಏನು ನನ್ನ ಜೋಗಾಳಿನ ಜಾಲಿ ಜಾಲಿ ಅಂತಾರೆ. ಜೋಗಾಳಿ ಅವ್ನ ತಲೆ ಬಂದ್ಬಿಡ್ತು. ಹಿಂದೆ ಬಾಯಲ್ಲಿ ನೀನು ಮುಂದೆ ಹೋಗು ಅಂದೆ. ಮಲೆ ಮಹದೇಶ್ವರ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಸ್ಲಿಪ್ಪರ್ ಬಿಟ್ಬಿಡೋ ಗೈಸ್. 1-2 ವರ್ಷದ ಹಿಂದೆ ನಾನು ಅದನ್ನ ಹೇಳಕ್ಕೆ ಬಂದೆ. ಇಲ್ಲಿ ಫುಲ್ ನೈಟ್ ಬಂದು ವಿಡಿಯೋ ಮಾಡ್ಕೊಂಡೇ ನಿಂತ್ಕೊಂಡಿದ್ದು. ಅದೇನೋ 1-2 ರೀಲ್ಸ್ ಮಾಡೋದಕ್ಕೆ. ಓಕೆ ಗೈಸ್, ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ. ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ಗೈಸ್. ಆದ್ರೂ ನಾವು ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಮಾಡಬಾರ್ದು, ಬಟ್ ನಾವಿಲ್ಲಿ ಮಾಡ್ತಿದ್ದೀವಿ. ಈಗ ಅಲ್ಲಿ ನೋಡಿ ಒಂದು ದೇವನ ಥರ ಹೆಂಗೋಯ್ತವನೆ. ಈಗ ನಾವಿಲ್ಲಿ ಮಾಡ್ತಾಯಿದ್ದೀವಿ. ದುರ್ಗಾದೇವಿ ಕಾಣಿಸ್ತಿಲ್ಲ, ಬಟ್ ಅದು ಮಾಡ್ತೀವಿ. ಫೋಟೋ ತೆಗಿ ಕೇಳಿಸ್ತೈತೆ ಅನ್ಸುತ್ತೆ. ಫೋಟೋ ತೆಗಿ ನಡಿಯಪ್ಪ ಅಂತ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಗಾಯ್ಸ್. ಯಾವಾಗಲೂ ಅಂದ್ಕೊಂಡು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂದರು. ಆದರೂ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವು ಅಷ್ಟೇ. ಈಗ ನಾವು ಇಲ್ಲಿ ಫೋಟೋ ತೆಗೆಸ್ಕೊಂಡು ಹೋಗೋದಷ್ಟೇ. ಚೆನ್ನಾಗಿದೆ ದೇವಸ್ಥಾನ. ಮತ್ತು ಅಲ್ಲೊಂದಿದೆ ನೋಡಿ, ಆ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗ್ಬಿಟ್ಟು ಸ್ಟೆಪ್ಸ್ ಐತೆ ಆ ಕಡೆಯಿಂದ ಹೋಗ್ಬಿಟ್ಟು ಗಿಡದಲ್ಲೇ ತಗೋಬೇಕಾ? ರೀಲ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ಕೂತ್ಕೊಂಡಿದ್ರು. ಒಬ್ರೊಬ್ರು ನೋಡ್ಕೊಂಡು ಕೂತ್ಕೊಂಡಿದ್ರು. ಅಲ್ಲೇ ಹಂಗೆ ಹೋಗೋದ ಹಿಂಗೆ ಹೋಗ್ಬಿಟ್ಟು ಹೋಗೋದು ಅನ್ಸುತ್ತೆ. ಊಟಕ್ಕೆ ಹೋಗೋದ ನಡಿ. ರಶ್ ಇಲ್ಲಿ ಒಂದ್ಸಲಿ ಇದು ಮಾಡ್ಕೊಂಡು ಹೋಗೋದ ದೇವಸ್ಥಾನ. ಇಲ್ಲೊಂದು ದೇವಸ್ಥಾನ ಇದೆ ಗೈಸ್. ಇಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಊಟಕ್ಕೆ ಹೋಗೋದ.
ಥ್ಯಾಂಕ್ ಯು. ಅಲ್ಲೊಂದು ಮಾಡ್ಬೋ. ಓಕೆ ಓಕೆ ಓಕೆ. ಗಾಯ್ಸ್ ಅದು ದೇವರು ಚಾಮುಂಡೇಶ್ವರಿ. ಅದು ಒಳಗಡೆ ಇದ್ದಿದ್ದ ಕಿಶೋರ್? ಒಳಗಡೆ ಇಲ್ಲ, ಅವ್ರು ತಂದಿರೋದು ಇಲ್ಲಿಗೆ. ಬಿಟ್ಬಿಟ್ಟು ಹೋಗೋದು. ಲಕ್ಷ್ಮೀನಾರಾಯಣ ಸ್ವಾಮಿ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿದಿದೆ. ನಾವು ಹೋಗ್ತಾ ಇರೋದು ಊಟಕ್ಕೆ. ಈಗ ಮನೆಗೆ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ಬಸ್ ಹತ್ಕೊಂಡು CBS ಹತ್ರ ಹೋಗಿ CBS ಅಲ್ಲಿ ಎಲ್ಲಿ ಹೋಗೋದು ಊಟಕ್ಕೆ ಅಲ್ಲಿ ಹೋಗಿ ಇಲ್ಲಿ ಅನ್ನದಾನ ಇದೆಯಲ್ಲ ನೋಡಿ ಗೈಸ್. ಇಲ್ಲಿ ಹೋಗೋದ ಅಂತ ಅಂದರೆ ಅಲ್ಲಿ ಫುಲ್ ರಶ್ ಇದೆ. ಇನ್ನು ಹೋಗಿದ್ರೆ ನಮ್ಗೆ ಇನ್ನೂ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಬಸ್ ಸ್ಟಾಪ್ ಹೋಗ್ಬಿಟ್ಟು ಬಸ್ನ ಹೋಗೋದು. ಫೈನಲಿ CBS ಬಂತು. CBS ಬಂದ ತಕ್ಷಣ ಲಾಸ್ಟಲ್ಲಿ ಇಳಿದ್ವು ನಾವು. ಚೆನ್ನಾಗಿತ್ತು ಎಲ್ಲ ಹೋಗಿದ್ದು ಬಂದಿದ್ದೆಲ್ಲ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇನ್ನೂ ಲಾಸ್ಟಲ್ಲಿ ಇದೆಯಾ ಅಂತ ಇಳಿಯೋದ ಅಂತ ಅಂದ್ಕೊಂಡು ಬಟ್ ಆಗಲಿಲ್ಲ. ಆಮೇಲೆ ಇಳಿದ್ಬಿಟ್ಟು ಬೇಗ ಸರಿ ಆಯಿತು ಅಂದ್ಬಿಟ್ಟು ಈಚೆ ಬಂದು ನಿಂತ್ಕೊಂಡೆ. ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ ಗಾಯ್ಸ್. ನಾವು ಏನಕ್ಕೆ ಅಂತ ಅಂದರೆ ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು. ಈ ಕಿಶೋರ್ ಅನ್ನೋರು ಊಟನೇ ಕೊಡಿಸ್ತಾ ಇಲ್ಲ ನನಗೆ ಅಲ್ವೇನೆ. ಊಟ ಕೊಡಿಸ್ತು. ಟೆಂಪಲ್ಗೆ ಹೋಗಿ ಬಂದಾದಮೇಲೆ ಊಟ ಮಾಡೋದಕ್ಕೆ ಅಂತ ಹೋಟೆಲ್ ಬಂದಿದ್ದೆ, ಮೈತ್ರಿ ಅಂತ. ಇದು ಬಂದುಬಿಟ್ಟು ಮರಿಮಲ್ಲಪ್ಪ ವೃತ್ತ ಅಂತ ಅಂದ್ಬಿಟ್ಟು, ಅಂದರೆ ಅಕಸ್ಮಾತ್ ಅದು ಯಾರಿಗೂ ಗೊತ್ತಿಲ್ಲ ಅಂತ ಅಂದರೆ ಈಗ ಮಹಾರಾಣೀಸ್ ಕಾಲೇಜ್ಗೆ ಹೋಗ್ತಾರಲ್ಲ ಅಲ್ಲೇ ಇರೋದಿದು. ಸೊ ನಾವು ಬಂದುಬಿಟ್ಟು ಅಲ್ಲಿ ಕೂತ್ಕೊಂಡ್ವು. ಇವಾಗ ನಾವು ಬಂದಿದ್ದೀವಿ ಹೋಟೆಲ್ಗೆ. ಯಾವ ಹೋಟೆಲ್ ಇದೆ? ಆಶೀರ್ವಾದ್ ಗ್ರ್ಯಾಂಡ್ ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಪುಷ್ಪನವ್ರ ಮನೆಗೆ ಬಿಟ್ಬಿಟ್ಟು, ರಶ್ಮಿಕನವ್ರ ಮನೆಗೆ ಬಿಟ್ಬಿಟ್ಟು, ದೀಪನು ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ಎಲ್ಲೋಗೋದು ಅವ್ರ ಮನೆಗೆ. ಅವನು ಅವ್ನ ಮನೆಗೆ ಹೋಗ್ತಾನೆ. ಅವ್ನು ಮತ್ತೆ ಇಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಬೇಗ ಊಟಕ್ಕೆ ಹೋಗ್ತೀನಿ. ಅದೇನೋ ಏನು ಬೇಕು ಹೇಳಮ್ಮ? ಹೇಳಮ್ಮ, ಕೊಡಮ್ಮ ಇಲ್ಲಿ. ಹೇಳಮ್ಮ, ಏನು ಬೇಕು ಹೇಳಮ್ಮ? ಹೇಳೇ. ಏನು ಬೇಡ, ಹೊಟ್ಟೆ ಹಸಿ ಅಂದ್ಬಿಟ್ಟು ಮಕ್ಕ ಕೊಡ್ತೀನಿ. ಹೇಳು, ಏನು ಬೇಕು? ಏನು ಬೇಕೆ? ಒಂಥರ ಏನು ಕರ್ಡ್ ರೈಸ್ ಬೇರೆ ಏನಾರು ಹೇಳಿ. ಇಲ್ಲ, ಆನಿಯನ್ ದೋಸೆ ಊಟ. ಈಗ ನಾವು ಫುಡ್ ಆರ್ಡ್ರ್ ಮಾಡಿದ್ದೀವಿ. ಏನೇನು ಅಂತಂದರೆ ಈಗ ನಾನು ಏನು ಗೊತ್ತಾ, ಕರ್ಡ್ ರೈಸ್ ತೊಗೊಂಡಿದ್ದೀನಿ. ಇದು ಆನಿಯನ್ ದೋಸೆ, ಮಸಾಲೆ ದೋಸೆ ತೊಗೊಂಡಿದ್ದಾಳೆ ದೀಪ. ಇವಳು ಸೆಟ್ ದೋಸೆ ತೊಗೊಂಡಿದ್ದಾಳೆ ಪವಿ. ಅವನು ಮಸಾಲೆ ದೋಸೆ ತೊಗೊಂಡಿದ್ದಾನೆ ಕಿಶೋರು. ಈಗ ಫುಲ್ ಬ್ಯಾಂಟಿಂಗ್ ಮಾಡಿಬಿಟ್ಟಾದ್ಮೇಲೆ